ಮತ್ತೊಮ್ಮೆ ಸ್ವಾಗತ ಶಶಿ ಕವಲಕ್ಕಿ ಚಾನಲ್ಗೆ. ಈಗ ಸಮ್ಮರ್ ಸೀಸನ್ ಅಲ್ವಾ, ವಿಪರೀತ ಸೆಕೆ, ವಿಪರೀತ ಬಿಸಿಲು. ಹಾಗಾಗಿ ನಾವು ಸ್ವಲ್ಪ ಕೋಲ್ಡ್ ಐಟಮ್ಸ್ ತೊಗೊಳ್ಳೋದು ಜಾಸ್ತಿ. ಶರ್ಬತ್ತು, ಮಜ್ಜಿಗೆ ಈ ಥರದ್ದು ತೊಗೊಳ್ಳೋದು ಜಾಸ್ತಿ. ಹಾಗಾಗಿ ಇವತ್ತು ನಾನೇನು ಮಾಡಿದ್ದೇನೆ ಅಂದರೆ, ಒಂದು ಮಸ್ಕ್ ಮೆಲನ್ ತೊಗೊಂಡು ಒಂದು ಸ್ವಲ್ಪ ಕುಲ್ಫಿ ಮಾಡಿದ್ದೆ. ಆ ಕುಲ್ಫಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲು ಕಾಯಿಸ್ಕೊಳ್ಳೋಣ. ಆ ಹಾಲು ಅಷ್ಟೇ ಸ್ವಲ್ಪ ಗಟ್ಟಿ ಹಾಲು ತೊಗೊಂಡಿದ್ದೇನೆ. ಈಗ ಬಿಸಿ ಮಾಡೋಕ್ಕಿಡೋಣ. ಮತ್ತು ಸ್ವಲ್ಪ ಹಾಲು ಎತ್ತಿಟ್ಕೊಂಡಿದ್ದೆ. ಅದರಲ್ಲಿ ಎಂತ ಮಾಡೋಣ ಅಂದರೆ, ಸ್ವಲ್ಪ ಕಸ್ಟರ್ಡ್ ಪೌಡ್ರ್, ಒಂದು 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತಣ್ಣಗಿರೋ ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬಿಸಿ ಹಾಲಿಗೆ ಹಾಕಿದ್ರೆ ಗಂಟು ಬಂದುಬಿಡ್ತದೆ. ಅದಕ್ಕೆ ತಣ್ಣಗಿರೋ ಹಾಲಲ್ಲಿ ಕರಡಿಟ್ಕೊಳ್ಬೇಕು. ಈಗ ಹಾಲು ಬಿಸಿ ಆಗಿದೆ, ಈಗ ಕುದೀತಾ ಇದೆ. ಈಗ ಇದಕ್ಕೆ ನಾವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಸಕ್ಕರೆ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು. ನಾನು ಒಂದು ಅರ್ಧ ಗ್ಲಾಸ್ ಅಷ್ಟೇ ಹಾಕ್ಕೊಂಡಿದ್ದೇನೆ. 1 ಗ್ಲಾಸಿಗೆ ಅರ್ಧ ಗ್ಲಾಸ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು. ಸ್ವಲ್ಪ ಇನ್ನೂ ಜಾಸ್ತಿ ಬೇಕಂದರೆ 1 ಗ್ಲಾಸಿಗೆ 1 ಗ್ಲಾಸೇ ಹಾಕ್ಕೋಬೋದು. ನಾನು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೇನೆ. ಸಕ್ಕರೆ ಕರಗ್ತಾ ಬಂತು. ಸಕ್ಕರೆ ಹಾಕಿದ ತಕ್ಷಣ ಹಾಲು ಸ್ವಲ್ಪ ತೆಳ್ಳಗಾಯ್ತು. ಈಗ ಕುದೀತಾ ಇದೆ. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂಥ ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಳ್ಳೋಣ. ಕಸ್ಟರ್ಡ್ ಪೌಡ್ರ್ ಹಾಕ್ತಿದ್ದಂಗೆ ಅದು ಗಟ್ಟಿ ದಪ್ಪ ಬಂದುಬಿಡ್ತದೆ. ಅದು ಅದರ ಸ್ಪೂನಲ್ಲಿ ಮಗ್ಚುತ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡ್ತದೆ. ಇದು ಆಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡೋಣ. ಈಗ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಕರ್ಬೂಜನೂ ಅಷ್ಟೇ. ಕರ್ಬೂಜನೂ ಪಲ್ಪ್ ತೆಗೆದಿಟ್ಕೊಂಡಿದ್ದೆ. ಅದು 1 ಬೌಲ್ ಆಗೋಷ್ಟಿದೆ, ಅದು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಕ್ರೀಮು ಅಷ್ಟೇ ಒಂದು 100 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ. ಇದು 3 ಮಿಕ್ಸಿಯಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ 1 ರೌಂಡು. ಆಯ್ತು. ಈಗ ಮಿಕ್ಸಿ ಈಗ ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಡ್ರೈ ನಟ್ಸ್ ಸೇರಿಸ್ಬೇಕು. ಒಂದು 2-3 ಥರದ್ದು ನಮಗೆ ಎಷ್ಟಿದೆ ಅಷ್ಟು ಹಾಕ್ಕೋಬೋದು. ಕ್ಯಾಶ್ಯೂ ನಟ್ಟು ಅದೆಲ್ಲ. ನಾನು ಸ್ವಲ್ಪ ಕ್ಯಾಶ್ಯೂ ನಟ್ ತೊಗೊಂಡಿದ್ದೇನೆ. ಆಲ್ನಟ್ಟು, ಪಿಸ್ತಾ, ಬಾದಾಮು 4 ಹಾಕಿ ಕ್ರಷ್ ಮಾಡ್ಕೊಂಡಿದ್ದೆ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಐಸ್ ಕ್ಯಾಂಡಿ ಮೋಲ್ಡ್ ಇದೆ ನನ್ನ ಹತ್ರ. ಕುಲ್ಫಿ ಮೋಲ್ಡ್ ಇರಲಿಲ್ಲ, ಅದರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದೊಂದು 6 ಗಂಟೆ ಆಗೋಷ್ಟು ನಾವು ಫ್ರಿಜ್ಜಲ್ಲಿ ಇಡೋಣ. ಈಗ ಆಗಿದೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕುಲ್ಫಿ ಹದ ಮತ್ತು ಸ್ಟ್ರಕ್ಚರ್ ಎರಡೂ ಪರ್ಫೆಕ್ಟ್ ಆಗಿದೆ.
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಅದನ್ನು ಮನೇಲಿ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಿದೆ ಅಂತ. ಹಾಗೆ ಮತ್ತೆ ಹೊಸ ರುಚಿಯೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.